Definitely after this. And ನಿಂತೋಗಿಲ್ಲ ಸೊ ಪ್ಲೀಸ್ ದ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ. ಇಟ್ ವಾಸ್ ಪಾಸ್ಟ್. ಯಾಕೆ ಅಂತ ಅವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮಗೆ ಇಂಟರ್ನಲಿ ಗೊತ್ತಾಗಿತ್ತು. ಸೊ ವಿ ಹ್ಯಾಡ್ ಟು ಡೂ ಸಮಥಿಂಗ್ ಎಲ್ಸ್ ಆ ಟೈಮಲ್ಲಿ. ಬಟ್ ಸೊ ದಟ್ ವಾಸ್ ದ ಮೇನ್ ರೀಸನ್ ಅಷ್ಟೇ. ನಾವು ಹೇಳಕ್ ಆಗ್ತಿರ್ಲಿಲ್ಲ ರೀಸನ್. ಸೆಪ್ಟೆಂಬರ್ ಅಲ್ಲಿ ನಮ್ಗೆ ಆಕ್ಚುಲಿ ವಿಷಯ ಗೊತ್ತಾಗಿತ್ತು. ಶಿವಣ್ಣ ಬಂದು ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು, ನಮಗೂ ಗೊತ್ತಾಗಿತ್ತು. ಅಕ್ಟೋಬರ್ ಅಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್. ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ, ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆಂಪಲ್ ಟೈಮ್. ಇವಾಗಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರು, ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ, ಅವ್ರದ್ದೇ ಜಾಸ್ತಿ ಇರೋದು ಆಕ್ಷನ್ ಸೀಕ್ವೆನ್ಸಸ್ ಧನಂಜಯ ಅವ್ರ ಜೊತೆ ಎಲ್ಲ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗಿವ್ ಹಿಮ್ ಟೈಮ್. We haven't planned it yet because ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು then we have to take a call. But definitely after this film we are going to work on it. In fact ಬೆಳಿಗ್ಗೆ ನಿನ್ನೆಯಿಂದ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೆಯಕ್ಕೆ ಶುರು ಆಗಿದೆ. So we definitely take it forward. ಇದು ಅಧ್ಯಯನ ಮಾಡೋ ಸಲುವಾಗಿ ಮಾರ್ಕೆಟಿಂಗ್ ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ಕಂಪ್ಲೀಟ್ ಕೇರ್ ಅಂದರೆ 3 ಜನನು ಸೇರಿದ್ರೆ ಅಂದರೆ ಎಲ್ಲ ಪ್ಲಾನ್ ಮಾಡೋದು. ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೈಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳಿದಂಗೆ ಒಂದು ಅಂದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್. ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕು. ಈಗ 3 ಮಿಲಿಯನ್ ಆರ್ಗ್ಯಾನಿಕ್ ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನ ಕಮ್ಯುನಿಟಿ ವ್ಯೂಸ್ ನೋಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲೆ ಆಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರ್ ಇದೆ. ಡೇಟ್ ಗೊತ್ತಿಲ್ಲ, ಹೆಸರು ಹೇಳ್ತೀನಿ. ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರ್ದಿರೋದು ಸಾಂಗು ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾಡಿರೋದು ಸಾಂಗ್. ಕಂಪ್ಲೀಟ್ ಫನ್ ಸಾಂಗ್. ನಮಗೆ ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತಂತೀವಲ್ಲ, ಆ ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ನೋಡೋಣ, ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ. ಯುವ ರೋಹಿತ್ ಅವರು ಎಲ್ಲರೂ ನಾವು ಟೀಮ್ ಕರ್ಕೊಂಡು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವರ ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ, ಇನ್ನೂ 2-3 ಕಾಲೇಜ್ ಇವೆಂಟ್ಸ್ ಇದೆ. ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು July 5th ಟ್ರೈಲರ್ 12:30. ಇದು ಆಕ್ಚುಲಿ ನಾವು ಕಥೆಯನ್ನ ರೆಡಿ ಮಾಡ್ಕೊಂಡು ಕತೆ ಪಿಚ್ ಮಾಡೋದು, ಈ ತರದೊಂದು ಕತೆ ಮಾಡ್ಬೋದಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದಾಗ ಹಲವಾರು ಆಕ್ಟರ್ಸ್ ಆಸ್ ಯೂಶುವಲ್ ಕಾಸ್ಟಿಂಗ್ ಹೆಂಗ್ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆಕ್ಚುಲಿ ಫಸ್ಟ್ ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ರು, ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಸೂಟ್ ಆಗತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ಒನ್ ಐ ಥಿಂಕ್ I wanted to meet him. In fact ನಾವಿಬ್ರು ವರ್ಕ್ ಮಾಡಬೇಕು ಅಂತ ತುಂಬಾ ದಿನದಿಂದ we were in talks. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ. ಅಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಅವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ಕೊಂಡಿದ್ವು ಯುವ ಅವರೇ ಪರ್ಫೆಕ್ಟ್ ಅಂತ ಆಗನ್ಸಿ ಇದಕ್ಕೆ ಮಾತಾಡಿದ್ವಿ. ಯಾಕಂದ್ರೆ 2ನೇ ಸಿನಿಮಾ ಫಸ್ಟ್ ಸಿನಿಮಾ ಈ ಸಿನಿಮಾದಲ್ಲಿ ತುಂಬಾ ಚೇಂಜಸ್ ಇದೆ. ಸೊ ಆ ಕಥೆಯನ್ನು ಅವ್ರಿಗೆ ಮಾಡೋದಕ್ಕೆ ಏನಾದ್ರು ಕಥೆ ಕಥೆನ ಚೇಂಜ್ ಆಯ್ತಾ ಅಥವಾ ಹಿಂಗೆ ಮಾಡ್ಬೇಕಂತ ಏನಾದ್ರು ಪ್ರೊಡಕ್ಷನ್ ಅವರಿಂದ ಏನಾದ್ರು ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.